ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇದೆ. ಯಾರಿಗೂ ಕಮ್ಮಿ ಇಲ್ಲದ ಬುದ್ಧಿವಂತಿಕೆ ಇದೆ. ಹಗಲಿರುಳು ಕಷ್ಟಪಡುವ ಪ್ರಾಮಾಣಿಕ ಮನಸ್ಸಿದೆ. ಆದರೂ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಬದಲು ಮಣ್ಣು ಆಗುತ್ತಿದೆ. ಯಾಕೆ ಗೊತ್ತಾ? ನೀವು ಅಂದುಕೊಂಡ ಮಟ್ಟಕ್ಕೆ, ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನೀವು ಇನ್ನೂ ಬೆಳೆದಿಲ್ಲ. ಯಾಕೆ ಗೊತ್ತಾ? ನಿಮ್ಮ ಬೆನ್ನ ಹಿಂದೆ ಇದು ನಿಮ್ಮ ಅನ್ನಕ್ಕೆ ಕನ್ನ ಹಾಕುತ್ತಿರುವ, ನಿಮ್ಮ ಏಳಿಗೆಯನ್ನು ಸ್ವಲ್ಪವೂ ಸಹಿಸದ ಆ 3 ಗುಪ್ತ ಶತ್ರುಗಳು ಯಾರು ಎಂದು ನಿಮಗೆ ತಿಳಿದಿದೆಯಾ? ಖಂಡಿತ ಇಲ್ಲ. ಏಕೆಂದರೆ ಅವರು ನೇರವಾಗಿ ನಿಮ್ಮ ಕಣ್ಣಿಗೆ ಬೀಳುವುದಿಲ್ಲ. ಅವರು ನಿಮ್ಮೊಂದಿಗೆ ನಗುತ್ತಿರಬಹುದು ಅಥವಾ ನಿಮ್ಮೊಳಗೆ ಅಡಗಿರಬಹುದು. ಈ ವಿಡಿಯೋವನ್ನು ನೀವು 1 ಸೆಕೆಂಡ್ ಸ್ಕಿಪ್ ಮಾಡಿದರೂ ನಿಮ್ಮ ಜೀವನದ ಅತಿ ದೊಡ್ಡ ಸತ್ಯವನ್ನು ಮತ್ತು ನಿಮ್ಮ ಕಷ್ಟಗಳಿಗೆ ನಿಜವಾದ ಕಾರಣವನ್ನು ನೀವು ಕಳೆದುಕೊಳ್ಳುತ್ತೀರಿ. ಆ 3 ಭಯಾನಕ ಶತ್ರುಗಳು ಯಾರು ಎಂಬುದನ್ನು ನಾನು ಹೇಳಲಿದ್ದೇನೆ. ಅಲ್ಲಿವರೆಗೆ ನಿಮ್ಮ ಜೀವನದ ಪ್ರತಿಯೊಂದು ಸೋಲು, ನೋವು ಮತ್ತು ಕಷ್ಟಕ್ಕೂ ಅಸಲಿ ಕಾರಣವೇನು ಎಂಬುದನ್ನು ಇಂದು ಎಳೆಯಾಗಿ ಬಿಚ್ಚಿಡುತ್ತೇನೆ. ಕೊನೆಯವರೆಗೂ ನೋಡುವ ಧೈರ್ಯ ನಿಮಗಿದ್ರೆ ಮಾತ್ರ ಈ ವಿಡಿಯೋವನ್ನು ಮುಂದುವರಿಸಿ. ಅದಕ್ಕೂ ಮೊದಲು ಜೈ ಬುಧದೇವ ಅಂತ ಕಮೆಂಟ್ ಮಾಡಿ. ಮಿಥುನ ರಾಶಿಯವರೇ, ನೀವು ಹುಟ್ಟಿನಿಂದಲೇ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹ ನಿಮ್ಮ ರಾಶ್ಯಾಧಿಪತಿ. ಬುಧ ಎಂದರೆ ಬುದ್ಧಿಕಾರಕ, ಜ್ಞಾನದ ಸಂಕೇತ. ಹಾಗಾಗಿ ನೀವು ಇತರರಿಗಿಂತ ಹೆಚ್ಚು ಚುರುಕಾಗಿರುತ್ತೀರಿ. ಯಾವುದೇ ಒಂದು ಹೊಸ ವಿಚಾರವನ್ನು ಗ್ರಹಿಸುವ ಶಕ್ತಿ ನಿಮ್ಮಲ್ಲಿದೆ. ಮಾತಿನ ಮಲ್ಲರು ನೀವು. ನಿಮ್ಮ ಮಾತಿನ ಶೈಲಿಯಿಂದ ಎಂತಹ ಕಠಿಣ ಹೃದಯವನ್ನಾದರೂ ಕೂಡ ಒಲಿಸಿಕೊಳ್ಳುವ ಅದ್ಭುತ ಕಲೆ ನಿಮಗೆ ಕರಗತವಾಗಿದೆ. ಆದರೆ ಇಷ್ಟೆಲ್ಲ ಸಾಮರ್ಥ್ಯಗಳಿದ್ದರೂ ನಿಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ಎಲ್ಲವೂ ಸ್ತಬ್ಧವಾಗಿ ಬಿಡುತ್ತದೆ. ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮನ್ನು 100 ಹೆಜ್ಜೆಯಿಂದ ಕೆಳೆಯುವ ಅದೃಶ್ಯ ಶಕ್ತಿಯೊಂದು ನಿಮ್ಮ ಬೆನ್ನ ಹಿಂದೆಯೇ ಕೆಲಸ ಮಾಡುತ್ತಿದೆ. ಅದು ಯಾವುದು ಎಂಬುದು ನಿಮಗೆ ಅರ್ಥವಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತದೆ. ನೀವು ಅನೇಕ ಬಾರಿ ಯೋಚಿಸಿರಬಹುದು, ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ, ಆದರೂ ನನಗೆ ಮಾತ್ರ ಯಾಕೆ ಈ ಕಷ್ಟಗಳು ಬರುತ್ತಿವೆ ಎಂದು. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಆ 3 ಗುಪ್ತ ಶತ್ರುಗಳಲ್ಲೇ ಅಡಗಿದೆ. ಅದನ್ನು ತಿಳಿದುಕೊಳ್ಳುವ ಮೊದಲು ನಿಮ್ಮ ಜೀವನದ ಕೆಲವು ಕಹಿ ಸತ್ಯಗಳನ್ನು ನೀವು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಜೀವನದ ಅತಿ ದೊಡ್ಡ ವಿಪರ್ಯಾಸವೆಂದರೆ ನೀವು ಯಾರನ್ನು ಅತಿ ಹೆಚ್ಚು ನಂಬುತ್ತೀರೋ ಅವರಿಂದಲೇ ನಿಮಗೆ ಅತಿ ದೊಡ್ಡ ದ್ರೋಹವಾಗುತ್ತದೆ. ನೀವು ನಿಮ್ಮ ಹೃದಯವನ್ನು ತೆರೆದು ನಿಮ್ಮ ಕಷ್ಟ ಸುಖಗಳನ್ನು ಯಾರೊಂದಿಗೆ ಹಂಚಿಕೊಳ್ಳುತ್ತೀರೋ ಅದೇ ವ್ಯಕ್ತಿಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಮಿಥುನ ರಾಶಿಯವರಾದ ನೀವು ಸ್ವಭಾವ ಮೋಸ ಮಾಡುವ ಎಲ್ಲರನ್ನೂ ಬಹಳ ಬೇಗ ನಂಬಿಬಿಡುತ್ತೀರಿ. ನಿಮ್ಮ ನಗುಮುಖದ ಹಿಂದೆ ಇರುವ ನೋವನ್ನು ಅರ್ಥ ಮಾಡಿಕೊಳ್ಳುವವರು, ಈ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಈ ಪ್ರಪಂಚದಲ್ಲಿ ಬಹಳ ವಿರಳ. ನಿಮ್ಮ ಸಹಾಯ ಪಡೆದು ಬೆಳೆದವರು ಇಂದು ನಿಮ್ಮನ್ನು ತಿರುಗಿಯೂ ನೋಡದ ಸ್ಥಿತಿಯಲ್ಲಿರುತ್ತಾರೆ. ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಕೈ ಹಿಡಿಯಲು ಯಾರೂ ಬರುವುದಿಲ್ಲ. ಆದರೂ ನೀವು ಒಂಟಿಯಾಗಿ ಹೋರಾಡುತ್ತಿದ್ದೀರಿ. ನಿಮ್ಮ ಈ ಒಂಟಿತನ ಮತ್ತು ಹೋರಾಟದ ನಡುವೆ ಆ 3 ಗುಪ್ತ ಶತ್ರುಗಳು ತಮ್ಮ ಕೆಲಸವನ್ನು ಅತ್ಯಂತ ಸದ್ದಿಲ್ಲದೆ ಮಾಡುತ್ತಿದ್ದಾರೆ. ಅವರು ನಿಮ್ಮ ಆರ್ಥಿಕ ಸ್ಥಿತಿಯನ್ನು, ನಿಮ್ಮ ನೆಮ್ಮದಿಯನ್ನು ಮತ್ತು ನಿಮ್ಮ ಭವಿಷ್ಯವನ್ನು ಹೇಗೆ ನಾಶ ಮಾಡುತ್ತಿದ್ದಾರೆ ಅಂದರೆ, ನೀವು ಪ್ರತಿದಿನ ಎದ್ದು ನಿಲ್ಲಲು ಪ್ರಯತ್ನಿಸಿದರೂ ಮತ್ತೆ ಮತ್ತೆ ಕೆಳಗೆ ಬೀಳುತ್ತಿದ್ದೀರಿ. ಹಣಕಾಸಿನ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರು ಹಣವನ್ನು ಸಂಪಾದಿಸುವಲ್ಲಿ ಹಿಂದೇಟು ಹಾಕುವುದಿಲ್ಲ. ನಿಮ್ಮ ಮೆದುಳು ಸದಾ ಹೊಸ ಐಡಿಯಾಗಳನ್ನು ಹುಡುಕುತ್ತಲೇ ಇರುತ್ತದೆ. ಆದರೆ ಸಂಪಾದಿಸಿದ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ. ಎಲ್ಲಿಂದಲೋ ಹಣ ಬರುತ್ತದೆ, ಆದರೆ ಅದು ಎಲ್ಲಿಗೆ ಹೋಗುತ್ತದೆ ಎಂಬುದು ನಿಮಗೆ ತಿಳಿಯುವುದಿಲ್ಲ. ಒಂದು ಕಷ್ಟ ಮುಗಿಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಕಷ್ಟ ಬಾಗಿಲು ತಟ್ಟುತ್ತದೆ. ಸಾಲದ ಸುಳಿಗೆ ಸಿಲುಕಿಕೊಳ್ಳುತ್ತೀರಿ ಅಥವಾ ಬೇರೆಯವರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ಪರದಾಡುತ್ತೀರಿ. ನೀವು ಎಷ್ಟೇ ಲೆಕ್ಕಾಚಾರ ಹಾಕಿ ಖರ್ಚು ಮಾಡಿದರೂ ಕೊನೆಗೆ ನಿಮ್ಮ ಜೇಬು ಖಾಲಿಯಾಗಿರುತ್ತದೆ. ಇದಕ್ಕೆ ಕಾರಣ ನಿಮ್ಮ ಅದೃಷ್ಟದಲ್ಲಿರುವ ದೋಷವಲ್ಲ, ಬದಲಾಗಿ ನಿಮ್ಮ ಸುತ್ತಲೂ ಹೆಣೆದಿರುವ ಷಡ್ಯಂತ್ರ. ಈ ಷಡ್ಯಂತ್ರವನ್ನು ಭೇದಿಸದೆ ನೀವು ಎಂದಿಗೂ ಆರ್ಥಿಕವಾಗಿ ಪ್ರಬಲರಾಗಲು ಸಾಧ್ಯವಿಲ್ಲ. ಆ ಷಡ್ಯಂತ್ರದ ರೂವಾರಿಗಳು ಯಾರು ಎಂಬುದನ್ನು ನೀವು ಅರಿತಾಗ ಖಂಡಿತವಾಗಿಯೂ ನಿಮ್ಮ ಕಾಲ ಕೆಳಗಿನ ನೆಲವೇ ಸರಿದಂತಾಗುತ್ತದೆ. ವೃತ್ತಿ ಜೀವನದಲ್ಲಿ ಅಥವಾ ವ್ಯಾಪಾರದಲ್ಲಿ ಮಿಥುನ ರಾಶಿಯವರು ಬಹಳಷ್ಟು ಏರಿಳಿತಗಳನ್ನು ಕಾಣುತ್ತಾರೆ. ನೀವು ಒಂದು ಕೆಲಸವನ್ನು ಅತ್ಯಂತ ಉತ್ಸಾಹದಿಂದ ಶುರು ಮಾಡುತ್ತೀರಿ, ಆದರೆ ಅರ್ಧ ದಾರಿಗೆ ಹೋಗುವಷ್ಟರಲ್ಲಿ ಆ ಕೆಲಸದ ಮೇಲೆ ನಿಮಗೆ ಆಸಕ್ತಿ ಕಡಿಮೆಯಾಗುತ್ತದೆ ಅಥವಾ ಅದರಲ್ಲಿ ನಷ್ಟವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನಿಮ್ಮ ಜೊತೆಯಲ್ಲಿಯೇ ಕೆಲಸಕ್ಕೆ ಸೇರಿದವರು, ನಿಮಗಿಂತ ಕಡಿಮೆ ಬುದ್ಧಿವಂತಿಕೆ ಇರುವವರು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಆದರೆ ನೀವು ಮಾತ್ರ ಇನ್ನೂ ಅದೇ ಸ್ಥಾನದಲ್ಲಿ ಪರದಾಡುತ್ತಿದ್ದೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತಿಲ್ಲ. ನಿಮ್ಮ ಐಡಿಯಾಗಳನ್ನು ಕದ್ದು ಬೇರೆಯವರು ಹೆಸರು ಮಾಡ್ತಿದ್ದಾರೆ. ನಿಮ್ಮ ಪ್ರತಿಭೆಗೆ ಸರಿಯಾದ ಮನ್ನಣೆ ಸಿಗದಿರಲು, ನೀವು ಅಂದುಕೊಂಡ ಗುರಿಯನ್ನು ತಲುಪದಿರಲು ಕಾರಣರಾದ ಆ 3 ಶತ್ರುಗಳು ನಿಮ್ಮ ಕಣ್ಣೆದುರಿಗೆ ಇದ್ದಾರೆ. ಆದರೆ ಅವರು ಹಾಕಿರುವ ಮುಖವಾಡ ಎಂತಹದ್ದು ಅಂದರೆ, ನೀವು ಅವರನ್ನು ದೇವರೆಂದು ಪೂಜಿಸುವ ಮಟ್ಟಿಗೆ ಅವರು ನಿಮ್ಮನ್ನು ಮರುಳು ಮಾಡಿದ್ದಾರೆ.
ನಿಮ್ಮ ಕೌಟುಂಬಿಕ ಜೀವನ ಮತ್ತು ಪ್ರೀತಿಯ ವಿಚಾರದಲ್ಲೂ ನೀವು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಮಿಥುನ ರಾಶಿಯವರು ಪ್ರೀತಿಸಿದರೆ ಪ್ರಾಣವನ್ನೇ ಕೊಡುತ್ತಾರೆ. ನಿಮ್ಮ ಪ್ರೀತಿ ಪಾತ್ರರಿಗಾಗಿ ನೀವು ನಿಮ್ಮ ಸ್ವಂತ ಆಸೆಗಳನ್ನು ತ್ಯಾಗ ಮಾಡುತ್ತೀರಿ. ಆದರೆ ಪ್ರತಿಯಾಗಿ ನಿಮಗೆ ಸಿಗುವುದು ಕೇವಲ ಅಪವಾದ, ಅನುಮಾನ ಮತ್ತು ಕಣ್ಣೀರು. ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವವರಿಲ್ಲ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಅದರಲ್ಲಿ ತಪ್ಪು ಹುಡುಕುವವರೇ ಹೆಚ್ಚು. ನಿಮ್ಮ ಒಳ್ಳೆತನವನ್ನೇ ನಿಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡಿರುವ ಅನೇಕರು ನಿಮ್ಮ ಸುತ್ತಮುತ್ತಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಗೊಂದಲದ ಗೂಡಾಗುತ್ತದೆ. ಒಮ್ಮೆ ಎಲ್ಲವನ್ನ ಬಿಟ್ಟು ದೂರ ಓಡಿ ಹೋಗೋಣ ಅನಿಸುತ್ತದೆ, ಮತ್ತೊಮ್ಮೆ ಇಲ್ಲ, ನಿಂತು ಹೋರಾಡೋಣ ಅನಿಸುತ್ತದೆ. ಈ ದ್ವಂದ್ವ ಮನಸ್ಥಿತಿಯೇ ಆ ಗುಪ್ತ ಶತ್ರುಗಳಿಗೆ ಆಹಾರವಾಗಿದೆ. ಅವರು ನಿಮ್ಮ ಈ ಗೊಂದಲವನ್ನು ಬಳಸಿಕೊಂಡು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾರೆ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ನೀವು ಈಗ ಅರಿಯಬೇಕಾದ ಸತ್ಯ ನಿಮ್ಮ ಮುಂದಿನ ಇಡೀ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಮಿಥುನ ರಾಶಿಯವರೇ, ನೀವು ದೈಹಿಕವಾಗಿ ಎಷ್ಟೇ ಬಲಿಷ್ಠರಾಗಿದ್ದರೂ ಮಾನಸಿಕವಾಗಿ ಬಹಳ ಸೂಕ್ಷ್ಮ ಜೀವಿಗಳು. ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸಿಗೆ ಆಳವಾದ ಗಾಯವನ್ನು ಮಾಡುತ್ತವೆ. ಯಾರಾದರೂ ಒಂದು ಕಠಿಣವಾದ ಮಾತು ಹೇಳಿದರೆ ಅದನ್ನು ದಿನಗಟ್ಟಲೆ ಯೋಚಿಸುತ್ತಾ ಕೂರುತ್ತೀರಿ. ನಿಮ್ಮ ನಿದ್ದೆ ಹಾಳಾಗುತ್ತದೆ, ನೆಮ್ಮದಿ ಕೆಡುತ್ತದೆ. ನಿಮ್ಮ ಈ ಸೂಕ್ಷ್ಮತೆಯೇ ಆ 3 ಶತ್ರುಗಳಿಗೆ ದೊಡ್ಡ ಅಸ್ತ್ರವಾಗಿದೆ. ಅವರು ನಿಮ್ಮನ್ನು ಪ್ರತ್ಯಕ್ಷವಾಗಿ ಎದುರಿಸುವ ಧೈರ್ಯವಿಲ್ಲದೆ ಪರೋಕ್ಷವಾಗಿ ನಿಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡುತ್ತಿದ್ದಾರೆ. ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ, ನಿಮ್ಮಲ್ಲಿ ಕೀಳರಿಮೆ ಮೂಡಿಸುವ ಹುನ್ನಾರ ನಡೆಯುತ್ತಿದೆ. ನೀವು ಬೆಳೆದರೆ ತಮಗೆ ಎಲ್ಲಿ ಅಪಾಯವೋ ಎಂದು ಹೆದರಿ ನಿಮ್ಮನ್ನು ತುಳಿಯುವ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿವೆ. ನೀವು ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡಿದಾಗ ನೀವು ಎಲ್ಲಿ ಎಡವಿದ್ದೀರಿ, ಯಾರನ್ನು ನಂಬಿ ಮೋಸ ಹೋಗಿದ್ದೀರಿ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ಭವಿಷ್ಯದಲ್ಲಿ ಮತ್ತೆ ಅದೇ ತಪ್ಪುಗಳನ್ನು ಮಾಡದಿರಲು ಆ 3 ಶತ್ರುಗಳ ಗುರುತು ನಿಮಗೆ ಸಿಗಲೇಬೇಕು. ಈಗ ನೀವು ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳಿ, ಏಕೆಂದರೆ ಇಷ್ಟು ದಿನ ನೀವು ಯಾರನ್ನು ನಿಮ್ಮವರೆಂದು ಭಾವಿಸಿದ್ದೀರೋ, ಇಷ್ಟು ದಿನ ಯಾವ ಅಭ್ಯಾಸಗಳನ್ನು ನೀವು ಸಾಮಾನ್ಯ ಎಂದು ತಿಳಿದುಕೊಂಡಿದ್ದೀರೋ, ಅವೇ ನಿಮ್ಮ ಜೀವನವನ್ನು ಸರ್ವನಾಶ ಮಾಡುತ್ತಿರುವ ಆ 3 ಗುಪ್ತ ಶತ್ರುಗಳು ಎಂಬ ಕಠೋರ ಸತ್ಯವನ್ನು ನಾನು ಈಗ ಬೆಚ್ಚಿರಲಿದ್ದೇನೆ. ನಿಮ್ಮ ಕಷ್ಟ, ನೋವು, ಸೋಲು ಮತ್ತು ಕಣ್ಣೀರಿಗೆ ಕಾರಣವಾಗಿರುವ ಮಿಥುನ ರಾಶಿಯವರ ಜೀವನವನ್ನು ಹಾಳು ಮಾಡುತ್ತಿರುವ ಆ 3 ಪ್ರಮುಖ ಗುಪ್ತ ಶತ್ರುಗಳು ಇವರೇ ನೋಡಿ. ನಿಮ್ಮ ಮೊದಲನೇ ಗುಪ್ತ ಶತ್ರು ಅತಿಯಾದ ಆಲೋಚನೆ ಮತ್ತು ದ್ವಂದ್ವ ನಿರ್ಧಾರ. ಹೌದು ಮಿಥುನ ರಾಶಿಯವರೇ, ನಿಮ್ಮ ಅತಿಯಾದ ಅತಿ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ, ಅದು ನಿಮ್ಮದೇ ಮನಸ್ಸು. ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಲು 100 ಬಾರಿ ಯೋಚಿಸುತ್ತೀರಿ. ಇದು ಸರಿಯೋ ತಪ್ಪೋ, ಇದರಿಂದ ಏನಾಗುತ್ತದೋ ಎಂದು ಯೋಚಿಸಿಯೇ ಕೈಗೆ ಬಂದ ಅತ್ಯುತ್ತಮ ಅವಕಾಶವನ್ನು ಕಳೆದುಕೊಳ್ತೀರಿ. ಒಂದು ಹೆಜ್ಜೆ ಮುಂದಿಟ್ಟರೆ ಅನುಮಾನದಿಂದ 2 ಹೆಜ್ಜೆ ಹಿಂದಿಡುತ್ತೀರಿ. ನಿಮ್ಮ ಈ ಅತಿಯಾದ ಆಲೋಚನೆಯೇ ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತಿದೆ. ನೀವು ಯೋಚಿಸುವ ಸಮಯದಲ್ಲಿ ಬೇರೆಯವರು ಆ ಕೆಲಸವನ್ನು ಮಾಡಿ ಮುಗಿಸಿರುತ್ತಾರೆ. ನಿಮ್ಮ ಮೆದುಳು ಸದಾಕಾಲ ಯಾವುದಾದರೂ ಒಂದು ವಿಚಾರವನ್ನು ಥಿಂಕ್ ಮಾಡುತ್ತಲೇ ಇರುತ್ತದೆ. ಈ ಓವರ್ ಥಿಂಕಿಂಗ್ ಎಂಬ ಗುಪ್ತಶತ್ರು ನಿಮ್ಮ ನೆಮ್ಮದಿಯ ನಿದ್ದೆಯನ್ನು ಕಸಿದುಕೊಂಡು ನಿಮ್ಮಲ್ಲಿಲ್ಲದ ಭಯವನ್ನು ಸೃಷ್ಟಿಸಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದಾನೆ. ನಿಮ್ಮ ಎರಡನೇ ಗುಪ್ತಶತ್ರು ಅಸ್ಥಿರತೆ ಮತ್ತು ಕೆಲಸವನ್ನು ಅರ್ಧಕ್ಕೆ ಬಿಡುವ ಅಭ್ಯಾಸ. ಮಿಥುನ ರಾಶಿಯವರೇ, ನಿಮ್ಮಲ್ಲಿ ಯಾವುದೇ ಕೆಲಸವನ್ನು ಶುರು ಮಾಡುವಾಗ ಇರುವ ಹುಮ್ಮಸ್ಸು ಆ ಕೆಲಸವನ್ನು ಮುಗಿಸುವವರೆಗೂ ಇರುವುದಿಲ್ಲ. ನೀವು ಬಹಳ ಬೇಗ ಒಂದು ವಿಚಾರದಿಂದ ಬೋರಾಗಿ ಬಿಡುತ್ತೀರಿ. ಒಂದು ಗುರಿಯತ್ತ ಸಾಗುತ್ತಿರುವಾಗ ಮಧ್ಯದಲ್ಲಿ ಬೇರೆ ಯಾವುದೋ ಆಕರ್ಷಣೆಗೆ ಒಳಗಾಗಿ ನಿಮ್ಮ ದಾರಿಯನ್ನು ಬದಲಾಯಿಸುತ್ತೀರಿ. ನೀವು 10 ಕೆಲಸಗಳನ್ನು ಒಟ್ಟಿಗೆ ಶುರು ಮಾಡುತ್ತೀರಿ, ಆದರೆ ಯಾವುದನ್ನೂ ಪೂರ್ಣಗೊಳಿಸುವುದಿಲ್ಲ. ಈ ಅಸ್ಥಿರತೆಯೇ ನಿಮ್ಮ ಯಶಸ್ಸಿಗೆ ಅತಿ ದೊಡ್ಡ ಅಡ್ಡಿಯಾಗಿದೆ. ನೀವು ಕೇವಲ ಒಂದೇ ಒಂದು ಕೆಲಸವನ್ನು ಹಿಡಿದು ಅದರಲ್ಲಿ 100% ಶ್ರಮ ಹಾಕಿದರೆ ನಿಮ್ಮನ್ನು ಸೋಲಿಸಲು ಈ ಬ್ರಹ್ಮಾಂಡದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈ ಅಸ್ಥಿರತೆ ಎಂಬ ಶತ್ರು ನಿಮ್ಮ ಏಕಾಗ್ರತೆಯನ್ನು ಭಂಗಗೊಳಿಸಿ ನಿಮ್ಮನ್ನು ಜಯದ ಹತ್ತಿರ ತಂದು ನಿಲ್ಲಿಸಿ ಕೊನೆಗಳಿಗೆಯಲ್ಲಿ ಸೋಲುವಂತೆ ಮಾಡುತ್ತಿದ್ದಾನೆ. ನಿಮ್ಮ ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ಗುಪ್ತಶತ್ರು ಮುಖವಾಡ ಧರಿಸಿ ನಕಲಿ ಜನರು ಮತ್ತು ನಿಮ್ಮ ವಿಪರೀತ ನಂಬಿಕೆ. ಮಿಥುನ ರಾಶಿಯವರೇ, ನಿಮ್ಮ ಸುತ್ತಲೂ ಇರುವ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಅಥವಾ ಹಿತೈಷಿಗಳ ರೂಪದಲ್ಲಿರುವ ಕೆಲವು ನಕಲಿ ಜನರಿದ್ದಾರೆ. ನೀವು ಎಲ್ಲರನ್ನೂ ನಿಮ್ಮಂತೆಯೇ ಒಳ್ಳೆಯವರೆಂದು ಭಾವಿಸುತ್ತೀರಿ. ನಿಮ್ಮ ರಹಸ್ಯಗಳನ್ನು, ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೀರಿ. ನಿಮ್ಮ ಈ ಎಲ್ಲರನ್ನೂ ನಂಬುವ ಗುಣವೇ ನಿಮಗೆ ಮುಳುವಾಗುತ್ತಿದೆ. ನಿಮ್ಮ ಬೆನ್ನು ತಟ್ಟುವವರೆಲ್ಲರೂ ನಿಮ್ಮ ಹಿತೈಷಿಗಳಲ್ಲ. ನಿಮ್ಮ ಮುಂದೆ ನಿಮ್ಮನ್ನು ಹೊಗಳಿ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವ ನಿಮ್ಮ ಬೆಳವಣಿಗೆಯನ್ನು ಕಂಡು ಹೊಟ್ಟೆಕಿಚ್ಚು ಪಡುವವರೇ ಈ ಮೂರನೇ ಶತ್ರುಗಳು. ಅವರು ನಿಮಗೆ ತಪ್ಪು ಸಲಹೆಗಳನ್ನು ನೀಡಿ ನಿಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾರೆ. ನಿಮ್ಮ ಮೃದು ಸ್ವಭಾವವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ.
ಮಿಥುನ ರಾಶಿಯವರೇ, ಈಗ ನಿಮಗೆ ಸತ್ಯದ ಅರ್ಥವಾಗಿರಬಹುದು. ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವುದು ದೆವ್ವ, ಭೂತ ಅಥವಾ ಮಾಟಮಂತ್ರವಲ್ಲ, ಬದಲಾಗಿ ನಿಮ್ಮೊಳಗಿನ ಅತಿಯಾದ ಆಲೋಚನೆ, ನಿಮ್ಮಲ್ಲಿರುವ ಅಸ್ಥಿರತೆ ಮತ್ತು ನಿಮ್ಮ ಸುತ್ತಲಿರುವ ನಕಲಿ ಜನ. ಹಿಂದೆ ಎಚ್ಚೆತ್ತುಕೊಳ್ಳಿ, ನಿಮ್ಮ ನಿರ್ಧಾರಗಳನ್ನು ಗಟ್ಟಿಗೊಳಿಸಿ, ಶುರು ಮಾಡಿದ ಕೆಲಸವನ್ನು ಮುಗಿಸುವ ಛಲ ಬೆಳೆಸಿಕೊಳ್ಳಿ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಎಂಬ ವಿವೇಚನೆಯನ್ನು ರೂಢಿಸಿಕೊಳ್ಳಿ. ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲೇ ಬಚ್ಚಿಟ್ಟುಕೊಳ್ಳಿ. ಈ 3 ಶತ್ರುಗಳನ್ನು ನೀವು ಮೆಟ್ಟಿ ನಿಂತರೆ ಮಿಥುನ ರಾಶಿಯವರಾದ ನಿಮ್ಮನ್ನ ಯಶಸ್ಸಿನ ತುತ್ತ ತುದಿಯಿಂದ ಕೆಳಗಿಳಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ನಿಮ್ಮ ಭವಿಷ್ಯದ ಉಜ್ವಲವಾಗಿದೆ. ಇದೇ ಕೇವಲ ಈ ಶತ್ರುಗಳನ್ನು ಮಟ್ಟ ಹಾಕಿ ನಿಮ್ಮ ವಿಜಯದ ಪತಾಕೆ ಹಾರಿಸಿ. ಒಳ್ಳೆಯದಾಗಲಿ. ಬುಧ ಗ್ರಹವನ್ನ ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರಿಕೆಯವರಾಗಿರುತ್ತಾರೆ. ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗುತ್ತಾರೆ. ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತವೆ. ಮಾತಿನಲ್ಲಿ ಮೋಡಿ ಮಾಡುವುದರಲ್ಲಿ ಮಿಥುನ ರಾಶಿಯವರದ್ದು ಎತ್ತಿದ ಕೈ ಎಂದೇ ಹೇಳಬೇಕು. ಆಚರಣೆಯಲ್ಲಿ ಇರಲಿ ಇಲ್ಲದಿರಲಿ, ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತಾರೆ. ಆದರೆ ಇದರರ್ಥ ಅವರು ದುಷ್ಟರು, ದುರುಳರು ಎಂದಲ್ಲ. ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚಿರುತ್ತದೆಂದು ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದ 3ನೇ ರಾಶಿ ಮಿಥುನ. ಬುಧದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಮಿಥುನ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಮಾತಿನಲ್ಲೇ ಜಗತ್ತನ್ನು ಗೆಲ್ಲುವ, ಜ್ಞಾನದ ದಾಹದಿಂದ ಸದಾ ತುಡಿಯುವ, ಒಂದೇ ದೇಹದಲ್ಲಿ 2 ವಿಭಿನ್ನ ವ್ಯಕ್ತಿತ್ವಗಳನ್ನು ಹೊತ್ತಿರುವ, ಚಂಚಲ ಮನಸ್ಸಿನ ಚಿಟ್ಟೆಯಂತೆ ಹಾರಾಡುವ, ಆದರೆ ಬುದ್ಧಿವಂತಿಕೆಯಲ್ಲಿ ಬೃಹಸ್ಪತಿಗೂ ಸವಾಲು ಹಾಕಬಲ್ಲ ವ್ಯಕ್ತಿಗಳೇ ಮಿಥುನ ರಾಶಿಯವರು. ರಾಶಿಚಕ್ರದ ಅತ್ಯಂತ ಕುತೂಹಲಕಾರಿ ರಾಶಿ ಮಿಥುನ. ಮಿಥುನ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಗೆ ಮಿಥುನ ರಾಶಿಯವರೇ ಸರಿಸಾಟಿ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಾನು ಬುದ್ಧಿವಂತ ಎಂಬ ಅಹಂಕಾರ ಭಾವನೆ ನಿಮ್ಮಲ್ಲಿರುವುದಿಲ್ಲ. ಎಂತಹದ್ದೇ ಕಷ್ಟಗಳಿದ್ದರೂ ಆ ಕಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಂತೋಷವಾಗಿ ಜೀವನದ ಒಂದೊಂದು ಕ್ಷಣವನ್ನು ಆನಂದಿಸುತ್ತೀರಾ. ಒಂದೊಂದು ಕ್ಷಣದಲ್ಲಿಯೂ ಜೀವಿಸುತ್ತೀರಾ. ಇದು ನಿಮಗೆ ದೇವರು ಕೊಟ್ಟಂತಹ ವಿಶೇಷ ಗುಣವಾಗಿದೆ. ಮಿಥುನ ರಾಶಿಯ ಚಿಹ್ನೆಯನ್ನು ಗಮನಿಸಿದ್ದೀರಾ? ಅದು 2 ಅವಳಿಗಳನ್ನು ಪ್ರತಿನಿಧಿಸುತ್ತದೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಿಥುನ ರಾಶಿಯವರ ಸಂಪೂರ್ಣ ವ್ಯಕ್ತಿತ್ವದ ಕನ್ನಡಿ. ಇವರಲ್ಲಿ ಒಂದೇ ಸಮಯದಲ್ಲಿ 2 ರೀತಿಯ ಯೋಜನೆಗಳು, 2 ರೀತಿಯ ಭಾವನೆಗಳು ಕೆಲಸ ಮಾಡುತ್ತಿರುತ್ತವೆ. ಒಂದೆಡೆ ಅತ್ಯಂತ ಖುಷಿಯಾಗಿದ್ದರೆ ಇನ್ನೊಂದೆಡೆ ಯಾವುದೋ ಚಿಂತೆ ಅವರನ್ನು ಕಾಡುತ್ತಿರುತ್ತದೆ. ಒಂದೆಡೆ ಅತ್ಯಂತ ತರ್ಕಬದ್ಧವಾಗಿ ಮಾತನಾಡಿದರೆ ಇನ್ನೊಂದೆಡೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಈ ದ್ವಂದ್ವ ಅವರ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಹೌದು. ಈ ರಾಶಿಯ ಅಧಿಪತಿ ಬುಧದೇವ. ಬುಧನನ್ನ ಬುದ್ಧಿ, ಜ್ಞಾನ ಮತ್ತು ವ್ಯಾಪಾರ ಮತ್ತು ಸಂಮೋಹನದ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅದ್ಭುತವಾದ ಮಾತುಗಾರಿಕೆ ಮತ್ತು ವಿಷಯಗಳನ್ನು ಬೇಗ ಗ್ರಹಿಸುವ ಶಕ್ತಿ ಬಂದಿರುತ್ತದೆ. ಇವರು ಯಾವುದೇ ವಿಷಯದ ಬಗ್ಗೆ ಆದರೂ ಗಂಟೆಗಟ್ಟಲೆ ಮಾತನಾಡಬಲ್ಲರು. ಇವರ ಜ್ಞಾನದ ಹಸಿವು ಅಪಾರ. ಸದಾ ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಜನರನ್ನು ಭೇಟಿಯಾಗಲು ಇಷ್ಟಪಡುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಹಸನ್ಮುಖಿ, ಸ್ನೇಹಜೀವಿ ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವವರಂತೆ ಕಾಣುತ್ತಾರೆ. ಪಾರ್ಟಿಯೊಂದರಲ್ಲಿ ಎಲ್ಲರ ಗಮನ ಸೆಳೆಯುವ ವ್ಯಕ್ತಿ ಇವರೇ ಆಗಿರುತ್ತಾರೆ. ಆದರೆ ಇದು ಅವರ ವ್ಯಕ್ತಿತ್ವದ ಒಂದು ಮುಖ ಮಾತ್ರ. ಅವರ ತಲೆಯೊಳಗೆ ನಿರಂತರವಾಗಿ ಒಂದು ಚರ್ಚೆ ನಡೆಯುತ್ತಲೇ ಇರುತ್ತದೆ. ಒಂದು ಕ್ಷಣ ಸುಮ್ಮನೆ ಕೂರಲಾರದಷ್ಟು ಚಂಚಲ ಮನಸ್ಸು ಇವರದ್ದು. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಿಥುನ ರಾಶಿಯವರು ಬಹಳ ಹಗುರವಾದ ವ್ಯಕ್ತಿತ್ವದವರು, ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಿಥುನ ರಾಶಿಯವರು ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಆಳವಾದ ಚಿಂತಕರು. ಹೌದು, ಇವರು ಜಗತ್ತನ್ನು ನೋಡುವ ರೀತಿ ವಿಭಿನ್ನ. ಪ್ರತಿಯೊಂದು ವಿಷಯದ 2 ಕಡೆಯನ್ನು ನೋಡುತ್ತಾರೆ. ಇದೇ ಕಾರಣಕ್ಕೆ ಇವರಿಗೆ ಒಂದು ನಿರ್ಧಾರಕ್ಕೆ ಬರುವುದು ಬಹಳ ಕಷ್ಟ. ಇವರ ಮನಸ್ಸು ಸದಾ ಚಂಚಲ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರುತ್ತಲೇ ಇರುತ್ತದೆ. ಹೊರಗಿನಿಂದ ನೋಡಲು ಖುಷಿಯಾಗಿ ಕಂಡರೂ ಒಳಗೊಳಗೆ ಅತಿಯಾದ ಯೋಚನೆ ಮತ್ತು ಆತಂಕದಿಂದ ಬಳಲುತ್ತಿರುತ್ತಾರೆ. ಮಿಥುನ ರಾಶಿಯವರು ಅದ್ಭುತ ಸ್ನೇಹಿತ. ಇವರ ಜೊತೆಗಿದ್ರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ. ಜಗತ್ತಿನ ಯಾವುದೇ ವಿಷಯದ ಬಗ್ಗೆ ಮಾತನಾಡಿದರೂ ಇವರ ಬಳಿ ಮಾಹಿತಿ ಇರುತ್ತದೆ.
ಆದರೆ ಇವರ ಚಂಚಲ ಸ್ವಭಾವದಿಂದಾಗಿ ಇವರ ಸ್ನೇಹವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇಂದು ನಿಮ್ಮ ಜೊತೆ ಬಹಳ ಆತ್ಮೀಯವಾಗಿರುವ ಇವರು ನಾಳೆ ಇನ್ನೊಂದು ಗುಂಪಿನಲ್ಲಿ ಕಾಣಿಸಿಕೊಳ್ಳಬಹುದು. ಇದು ಅವರು ನಿಮ್ಮನ್ನ ಮರೆತಿದ್ದಾರೆ ಎಂದಲ್ಲ, ಅವರ ಸ್ವಭಾವವೇ ಅಷ್ಟು. ವೃತ್ತಿ ಜೀವನಕ್ಕೆ ಬಂದರೆ ಇವರನ್ನ ಸಂವಹನದ ರಾಜರು ಎನ್ನಬಹುದು. ಮಾತುಗಾರಿಕೆಯನ್ನೇ ಬಂಡವಾಳವಾಗಿಸಿಕೊಳ್ಳುವ ಕ್ಷೇತ್ರಗಳಲ್ಲಿ ಇವರು ಮಿಂಚುತ್ತಾರೆ. ಪತ್ರಿಕೋದ್ಯಮ, ಮಾರಾಟ, ಮಾರ್ಕೆಟಿಂಗ್, ಶಿಕ್ಷಕ ವೃತ್ತಿ, ವಕೀಲ, ರಾಜಕೀಯ ಮತ್ತು ಯಾವುದೇ ರೀತಿಯ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳು ಇವರಿಗೆ ಹೇಳಿ ಮಾಡಿಸಿದಂತಿದೆ. ಇವರ ಬುದ್ಧಿವಂತಿಕೆ ಮತ್ತು ವಿಷಯಗಳನ್ನು ಬೇಗ ಕಲಿಯುವ ಗುಣ ಇವರನ್ನು ಬೇಗ ಯಶಸ್ಸಿನತ್ತ ಗಮನ ಹರಿಸುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ವಿಚಿತ್ರ. ಮಕರ ರಾಶಿಯವರಂತೆ ಜಿಪುಣರಲ್ಲ, ಆದರೆ ಧನು ರಾಶಿಯವರಂತೆ ದುಂದುವೆಚ್ಚ ಮಾಡುವವರು ಅಲ್ಲ. ಇವರ ಬಳಿ ಹಣವಿದ್ದಾಗ ರಾಜನಂತೆ ಖರ್ಚು ಮಾಡುತ್ತಾರೆ, ಇಲ್ಲದಿದ್ದಾಗ ಸುಮ್ಮನಿರುತ್ತಾರೆ. ಇವರು ಹಣಕ್ಕಿಂತ ಹೆಚ್ಚಾಗಿ ಅನುಭವಗಳಿಗೆ, ಜ್ಞಾನಕ್ಕೆ ಮತ್ತು ಪ್ರಯಾಣಕ್ಕೆ ಬೆಲೆ ಕೊಡುತ್ತಾರೆ. ಉಳಿತಾಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಮಿಥುನ ರಾಶಿಯವರದ್ದು ಒಂದು ರೋಲರ್ ಕೋಸ್ಟರ್ ಪಯಣ. ಇವರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ ಮತ್ತು ತಮ್ಮ ಮಾತಿನಿಂದ ಯಾರನ್ನಾದರೂ ಸುಲಭವಾಗಿ ಬೀಳಿಸುತ್ತಾರೆ. ಆದರೆ ಪ್ರೀತಿಯಲ್ಲಿ ಸ್ಥಿರವಾಗಿರುವುದು ಇವರಿಗೆ ಕಷ್ಟದ ಸವಾಲು. ಇವರಿಗೆ ಬದ್ಧತೆ ಎಂದರೆ ಸ್ವಲ್ಪ ಭಯ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಚಂಚಲತೆ ಮತ್ತು ಬೇಗ ಬೇಸರಗೊಳ್ಳುವ ಸ್ವಭಾವ ಸಂಗಾತಿಗೆ ಅನುಮಾನ ಮತ್ತು ಅಭದ್ರತೆಯನ್ನು ತರಿಸಬಹುದು. ಇವರಿಗೆ ಸಂಬಂಧದಲ್ಲಿ ಸದಾ ಹೊಸತನ, ಬೌದ್ಧಿಕ ಚರ್ಚೆ ಮತ್ತು ಸ್ವಾತಂತ್ರ್ಯ ಬೇಕು. ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ಹೇಳುವುದಕ್ಕಿಂತ ನಿಮ್ಮೊಂದಿಗೆ ಕುಳಿತು ಗಂಟೆಗಟ್ಟಲೆ ಮಾತನಾಡುವುದನ್ನು ಇವರು ಇಷ್ಟಪಡುತ್ತಾರೆ. ಇವರ ಬುದ್ಧಿವಂತಿಕೆಯನ್ನು ಮತ್ತು ಇವರ ಸ್ವಾತಂತ್ರ್ಯವನ್ನು ಗೌರವಿಸುವ ಸಂಗಾತಿ ಸಿಕ್ಕರೆ ಇವರ ಪ್ರೇಮ ಕಾವ್ಯ ಸುಂದರವಾಗಿರುತ್ತದೆ. ಇವರನ್ನು ಕಟ್ಟಿ ಹಾಕಲು ಪ್ರಯತ್ನಿಸಿದರೆ ಗಾಳಿಯನ್ನು ಹಿಡಿದಿಡಲು ಯತ್ನಿಸಿದಂತೆ. ಹಾಗಾದರೆ ಈ ಬುದ್ಧಿವಂತ ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ಕೇಳಿದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯಾದ ದ್ವಂದ್ವ ಸ್ವಭಾವವೇ ಇವರ ದೊಡ್ಡ ದೌರ್ಬಲ್ಯ. ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಳ್ಳುವುದು ಕಷ್ಟ. ಬೇಗ ಬೇಸರಗೊಂಡು ಇನ್ನೊಂದು ಕಡೆ ಹೊರಟುತ್ತಾರೆ. ಒಂದು ವಿಷಯದ ಎಲ್ಲ ಆಯಾಮಗಳನ್ನು ಯೋಚಿಸುವುದರಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪರದಾಡುತ್ತಾರೆ. ಇವರಿಗೆ ವಿಷಯಗಳನ್ನು ತಿಳಿಯುವ ಕುತೂಹಲ ಹೆಚ್ಚಾಗಿರುವುದರಿಂದ ಕೆಲವೊಮ್ಮೆ ಬೇರೆಯವರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕುವುದು ಮತ್ತು ಹರಟೆ ಹೊಡೆಯುವುದು ಹೆಚ್ಚು. ಇವರ ಮನಸ್ಸು ನಿರಂತರವಾಗಿ ಓಡುತ್ತಲೇ ಇರುವುದರಿಂದ ಸುಲಭವಾಗಿ ಮಾನಸಿಕ ಆತಂಕ ಮತ್ತು ಒತ್ತಡಕ್ಕೆ ಒಳಗಾಗುತ್ತಾರೆ. ಹಲವು ವಿಷಯಗಳ ಬಗ್ಗೆ ತಿಳಿದಿರುತ್ತಾರೆ, ಆದರೆ ಯಾವುದರಲ್ಲೂ ಆಳವಾದ ಪಾಂಡಿತ್ಯ ಸಾಧಿಸುವುದು ಕಷ್ಟ. ಮಿಥುನ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವರ ರಾಶ್ಯಾಧಿಪತಿ ಬುಧನು ಸೌರವ್ಯೂಹ, ನರವ್ಯೂಹ, ಶ್ವಾಸಕೋಶ, ಕೈ ಮತ್ತು ತೋಳುಗಳನ್ನು ನಿಯಂತ್ರಿಸುತ್ತಾನೆ. ಹಾಗಾಗಿ ಇವರಿಗೆ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಆತಂಕ, ನಿದ್ರಾಹೀನತೆ, ಅಸ್ತಮ ಮತ್ತು ಅಲರ್ಜಿಗಳು ಸಾಮಾನ್ಯವಾಗಿ ಕಾಡಬಹುದು. ಇವರ ಅತಿಯಾದ ಚಂಚಲ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇವರು ತಮ್ಮ ಮನಸ್ಸನ್ನು ಶಾಂತವಾಗಿಡಲು ಧ್ಯಾನ, ಪ್ರಾಣಾಯಾಮ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರಂತೆ ಇವರ ಜೀವನ ಕಷ್ಟದಿಂದ ಆರಂಭವಾಗಿ ಸುಖದಲ್ಲಿ ಅಂತ್ಯವಾಗುವುದಿಲ್ಲ. ಬದಲಾಗಿ ಇವರ ಜೀವನವೇ ಒಂದು ಅಲೆಗಳ ಆಟ, ಏರಿಳಿತಗಳಿಂದ ಕೂಡಿರುತ್ತದೆ. ಇವರು ತಮ್ಮ ಜೀವನದಲ್ಲಿ ಹಲವು ಬಾರಿ ತಮ್ಮ ವೃತ್ತಿಯನ್ನು, ತಮ್ಮ ಆಸಕ್ತಿಯನ್ನು, ಕೆಲವೊಮ್ಮೆ ವಾಸಿಸುವ ಸ್ಥಳವನ್ನು ಕೂಡ ಬದಲಾಯಿಸುತ್ತಾರೆ. ಇವರ ಜೀವನ ಒಂದು ನೇರವಾದ ರಸ್ತೆಯಲ್ಲ, ಅದು ಹಲವು ತಿರುವುಗಳಿಂದ ಕೂಡಿದ ಒಂದು ಸುಂದರ ಪಯಣ. ಇವರ ಜೀವನದ ನಿಜವಾದ ಮ್ಯಾಜಿಕ್ ಏನೆಂದರೆ ಎಂತಹ ಪರಿಸ್ಥಿತಿಗಳಿಗೂ ಹೊಂದಿಕೊಳ್ಳುವ ಮತ್ತು ಬಿದ್ದ ಪ್ರತಿ ಬಾರಿಯೂ ಎದ್ದು ನಿಲ್ಲುವ ಇವರ ಸಾಮರ್ಥ್ಯ. ಇವರು ತಮ್ಮ 50ನೇ ವಯಸ್ಸಿನಲ್ಲೂ 25ರ ಯುವಕ ಯುವತಿಯಂತೆ ಹೊಸದನ್ನು ಕಲಿಯಲು ಸಿದ್ಧರಿರುತ್ತಾರೆ. ಈ ನಿರಂತರ ಕಲಿಕೆ ಮತ್ತು ಬದಲಾವಣೆಯೇ ಇವರ ಜೀವನದ ಸಾರ. ಮಿಥುನ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಒಂದು ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಹರಿಸಲು ಪ್ರಯತ್ನಿಸಿ. ನೀವು ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ಕಲಿಯಿರಿ. ಧ್ಯಾನ ಅಥವಾ ಯೋಗದ ಮೂಲಕ ನಿಮ್ಮ ಚಂಚಲ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಿ. ಎಲ್ಲರನ್ನೂ ಖುಷಿಪಡಿಸಲು ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಸರಿಯೆನಿಸಿದ್ದನ್ನು ಧೈರ್ಯವಾಗಿ ಮಾಡಿ. ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಆ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ಒಂದು ಕಡೆ ಬರೆಯಿರಿ.
ಬುಧವಾರದಂದು ಶ್ರೀ ವಿಷ್ಣುವನ್ನು ಅಥವಾ ಗಣಪತಿಯನ್ನ ಪೂಜಿಸುವುದು, ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹೆಸರು ಕಾಳನ್ನು ದಾನ ಮಾಡುವುದರಿಂದ ಉತ್ತಮ ಫಲಗಳು ಸಿಗುತ್ತವೆ. ಹಾಗಾದರೆ ಮಿಥುನ ರಾಶಿ ಎಂದರೆ ಕೇವಲ ಚಂಚಲತೆ, ಹರಟೆಯಲ್ಲ, ಅವರೊಳಗೆ ಅಪಾರ ಜ್ಞಾನದ ಭಂಡಾರವಿದೆ. ಯಾರನ್ನ ಬೇಸರಗೊಳಿಸಿದಂತಹ ಮಾತುಗಾರಿಕೆ ಇದೆ, ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣವಿದೆ ಮತ್ತು ಜೀವನವನ್ನು ಸದಾ ಉತ್ಸಾಹದಿಂದ ನೋಡುವ ಅದ್ಭುತ ಶಕ್ತಿ ಇದೆ. ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡರೂ ಅವರು ಜ್ಞಾನದ ಸಾಗರ. ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನ ಭೇಟಿಯಾದಾಗ ಅವರ ಮಾತಿನ ಹಿಂದಿರುವ ಬುದ್ಧಿವಂತಿಕೆಯನ್ನು ಮತ್ತು ಅವರ ನಗುವಿನ ಹಿಂದಿರುವ ಚಂಚಲ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.